ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ಯೂಸ್ಡೇ ಈವ್ನಿಂಗಿಂದ ನನ್ನ ಫ್ರೆಂಡ್ ಪೂರ್ಣಿಮಾ ಅಂತ. ತುಂಬ ಬೇಗ ಪರಿಚಯ ಮಾಡಿಸ್ಕೊಟ್ಟೆ. ನಾನೇ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದಿನ್ನ ಫಸ್ಟ್ ಬ್ಲಾಗ್ ಇದು. ಸೊ ಇವಾಗಕ್ಕೆ ಬೇಜಾರಾಗ್ತಾ ಇತ್ತು, ಮಳೆ ಬರ್ತಾ ಇತ್ತು. ಇವಳಿಗೆ ಅಳಸ್ಲೆಂಟ್ ತಿನ್ಬೇಕು ಅನ್ನಿಸ್ತು. ಸೊ ಹುಡಿಕೊಂಡೇನು ಹೋಗ್ತಾ ಇಲ್ಲ, ಇಲ್ಲೇ ಕುಕ್ರಳ್ಳಿ ಕೆರೆ ಅಂತ ಇದೆ, ಅಲ್ಲಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ನೋಡೋಣ, ಹಂಗೆ ವಾಕ್ ಆಗುತ್ತೆ ಈವ್ನಿಂಗ್ ಅಂತ. ಹೋಗಿ ಬರೋಣ ಬನ್ನಿ. ನೋಡಿ ಹೋಗ್ತಾ ಇದ್ದೀವಿ. ಸುತ್ತಾ ಇದ್ದೀವಿ ಗೈಸ್. ಫುಲ್ಲು ಮಳೆ ಬರ್ತಾ ಇದೆ. ಹೆಂಗೆ ಬರ್ತಾ ಇದೆ ಅಂದರೆ ಫೋನ್ ಇಟ್ಕೊಂಡು ಹಿಂಗೆ ಹೋಗ್ತಿರೋದಕ್ಕೆಲ್ಲ ನಮ್ಮನ್ನೇ ನೋಡ್ತವ್ರೆ, ಏನು ಮಾಡ್ತವ್ರೆ ಹುಡುಗಿರು ಫೋನ್ ಇಟ್ಕೊಂಡು. ಫಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್ ಇದು ನಮಗೆ. ಎಲ್ಲ ನಿಮ್ಮ ಸಪೋರ್ಟ್ ಇರಬೇಕು, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನಮಗೆ. ಎಷ್ಟು ದೂರ ನಡೆದ್ರೂ ದಾರಿನೇ ಸಾಕ್ತಿಲ್ಲ ಗೈಸ್. 2 ವರ್ಷ ಆದಮೇಲೆ ಹಿಂಗೆ ನಡ್ಕೊಂಡು ಹೋಗ್ತಿರೋದು ಆ ಕೆರೆಗೆ. ಬಟ್ ಈವ್ನಿಂಗ್ ವಾಕ್ ಮಾಡೋದಾದ್ರೆ ಮಸ್ತ್ ಇರುತ್ತೆ. ಯಾರೆಲ್ಲ ಮೈಸೂರಲ್ಲಿದ್ದು ಇನ್ನೂ ಹೋಗಿಲ್ಲ, ನಿಯರ್ JSS ಕಾಲೇಜ್ ಹತ್ರ, ಸೊ ಇಲ್ಲಿದ್ರೆ ಹೋಗಿ. ಎಷ್ಟು ಬೇಗ ಅನಿಸೋದು, ಎಷ್ಟೋ ಲ್ಯಾಂಡ್ ಗ್ಯಾಪ್ ಆದಮೇಲೆ ಹಿಂಗೆ ಹೋಗ್ತಾ ಇರೋದಕ್ಕೆ ಇನ್ನೂ ಬರ್ತಾನೆ ಇಲ್ಲ, ಸಿಗ್ತಾನೆ ಇಲ್ಲ ಅನ್ನಂಗೆ ಆಗ್ತಾಯಿದೆ. ಬನ್ನಿ, ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ನೀವು ವಾಕ್ ಹೋದರೆ ಅಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಫೇಮಸ್ಸು. ಹೋದರೆ ಟ್ರೈ ಮಾಡಿ. ಇಡ್ಲಿ ಜೊತೆ ಚಟ್ನಿ ಪುಡಿ ಎಲ್ಲ ಹಾಕ್ಬಿಡ್ತಾರೆ, ಆಮೇಲೆ ಚಿಮ್ಮು ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ. ಹೋಗಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಇದ್ದೀವಿ ಇನ್ನೊಂದು ಸ್ವಲ್ಪ ದೂರ ಇದೆ, ನಿಯರ್ ಬಂದ್ವಿ. ಇಲ್ಲೆಲ್ಲ ಕೊಚ್ಚಿ ಹಾಕ್ಬಿಟ್ಟಿದೆ, ಮಳೆ ಬೇರೆ ಇದೆಯಲ್ಲ. ನೋಡಿ ಹೆಂಗಿದೆ ಅಲ್ಲಿ. ಮಳೆ ಬೇರೆ, ಛತ್ರಿ ಇಟ್ಕೊಂಡು ಸಾಹಸ ಮಾಡ್ಕೊಂಡು ಇಲ್ಲಿ ನಾವು ಏನೇನು ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಬನ್ನಿ. ಕಾಮಿಡಿ ಹೆಂಗೆ ಗೊತ್ತಾ, ಅವಳು ಅವತ್ತೇ ಫಸ್ಟ್ ಟೈಮ್ ತೊಗೊಂಡಿದ್ದು. ಆ ಅಜ್ಜಿ ಹತ್ರನೇ ತೊಗೋಬೇಕು ಅಂತ ಇಲ್ಲಿವರೆಗೂ ನೆಡ್ಕೊಂಡ್ಬಂದ್ವಿ. 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ PG ಇಂದ. ಬಂದು ನೋಡಿದ್ರೆ ಅಜ್ಜಿ ಯಾಕೆ ಇಲ್ಲ, ಬಟ್ ಅವತ್ತೇ ಫಸ್ಟ್ ಟೈಮ್ ತಂದಿದ್ರ. ಡೈಲಿ ಹಾಕ್ತಾರ ಇಲ್ವಾ ಅದು ನಮಗೆ ಡೀಟೇಲ್ಸ್ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಬಂದೇ ಇಲ್ಲ. ಪೂರ್ಣಿಮಂಗೆ ಫುಲ್ಲು ಬೇಜಾರಾಗೋಯ್ತು. ಹೌದು ಗೈಸ್, ನೋಡೋಣ ಬನ್ನಿ ಏನು ತಿನ್ನೋಣ ನೆಕ್ಸ್ಟ್ ಅಂತ. ಕುಕ್ಕರಹಳ್ಳಿ ಕೆರೆಗೆ ರೀಚ್ ಆದ್ವಿ. ಸೊ ಹಾಗೆ ಮಾತಾಡ್ತಾ ಹೋದ್ವಿ. ಹೆಂಗೆ ಹೋಯ್ತು ಟೈಮ್ ಅಂತಲೇ ಗೊತ್ತಾಗಲಿಲ್ಲ. ಆಫ್ಟರ್ 2 ಇಯರ್ಸ್ 1.5 ಇಯರ್ ಆದಮೇಲೆ ಆ ಪ್ಲೇಸಿಗೆ ಮತ್ತೆ ಹೋಗ್ತಿರೋದು ಏನಂತರ ಖುಷಿ ಆಗ್ತಾಯಿತ್ತು. ಆಮೇಲೆ ವಾಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗಿದೆ, ಬಟ್ ಪಾಪ ಸ್ಯಾಡ್ ಆಫ್, ಅವಳಿಗೆ ಇಟ್ಟೇ ಇಲ್ಲ ಜಾಕ್ ಫ್ರೂಟ್. ಸೊ ಓಕೆ, ಇನ್ನೊಂದು ದಿನ ಬರೋಣ. ಅಲ್ಲಿ ಇನ್ನೊಬ್ರು ಯಾರು ಹಾಕಿರೋ ಆಗಿದ್ರು, ನೋಡೋಣ. ಅವ್ರ ಹತ್ರ ಚೆನ್ನಾಗಿದ್ರೆ ಅವ್ರ ಹತ್ರ ತೊಗೊಳ್ಳೋಣ. ತೋರಿಸ್ತೀನಿ ಬನ್ನಿ, ಚೆನ್ನಾಗಿರುತ್ತೆ ಎಲ್ಲ ಟೇಸ್ಟ್ ಅಂತ ಹೇಳ್ತೀನಿ. ಮಕ್ಕಳು ಕರ್ಕೊಂಬಂದರೆ ಗೈಸ್ ಪ್ಲೇಸ್ ಪಾಯಿಂಟ್ ನೋಡಿ, ಇಲ್ಲಿ ಕುವೆಂಪು ವನ ಅಂತ ಇದೆ. ಸೊ ಮಕ್ಕಳೆಲ್ಲ ಬಂದರೆ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿದೆ ಪ್ಲೇಸಸ್ಸು. ಈವ್ನಿಂಗ್ ವಾಕ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ. ಮೈಸೂರಲ್ಲಿ ಆಲ್ಮೋಸ್ಟ್ ಬಂದಿರ್ತೀರ ಅಂದ್ಕೊತೀನಿ. ಫೇಮಸ್ ಪ್ಲೇಸ್ ಏನೇ ಅಲ್ವಾ ಕುಕ್ರಳ್ಳಿ ಕೆರೆ. ಮೈಸೂರಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಒಂದು ಬೇಜಾರಾಗಿತ್ತು, ಬಟ್ ಅದೇ ಖುಷಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಯಾರೋ ಅಂಕಲ್ ಒಬ್ರು ಹಾಕಿದ್ರು ಅಂತ. ಸೊ ಲಾಸ್ಟಿಗೆ ತಿನ್ನೋಣ, ಫಸ್ಟ್ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ, ಫ್ರೆಶ್ ಅನಿಸುತ್ತೆ ಅಂತ ವಾಕ್ ಮಾಡೋಕ್ಕೆ ಬರ್ತಾ ಇದ್ದೀವಿ. ಮಳೆ ಬರ್ತಿದೆ ಗಾಯ್ಸ್, ತುಂಬ ಚೆನ್ನಾಗಿದೆ. ಸೊ ಮೈ ಫಸ್ಟ್ ವ್ಲಾಗ್ ಇದು, ಈ ಥರ ಮಾಡ್ತಾ ಇರೋದು. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಒಂದು ಸ್ವಲ್ಪ ದೂರ ಬಂದ್ವಿ, ವಾಕ್ ಮಾಡೋಣ ಅಂತ ವಾಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೀವೇನು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವ್ಯೂ ನೋಡೋಕ್ಕೆ. ನಾವು ಹೋದಾಗ ಆಲ್ರೆಡಿ ಒಂದು 4:35 ಆಗಿತ್ತು, ಬಟ್ ಚೆನ್ನಾಗಿತ್ತಲ್ಲ. ಒಂದು ಸ್ವಲ್ಪ ಮಳೆ ಹನಿನೂ ಬರ್ತಾ ಇತ್ತು. ನಾವು ಅಂಬ್ರೆಲ್ಲ ತೊಗೊಂಡೋಗಿದ್ವಿ ಸೇಫ್ಟಿಗೆ. ಸೊ ಓಕೆ ಅಂತ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. 1-2 ಫೋಟೋ ಎಲ್ಲ ತೊಗೊಂಡು ಸ್ನ್ಯಾಪ್ ಎಲ್ಲ ಹಾಕಿದ್ವಿ. ನಿಮಗೆ ನೆಕ್ಸ್ಟ್ ಒಂದು ಮರ ತೋರಿಸ್ತೀನಿ ನೋಡಿ, ಅದು ಈತ್ಲೆಣ್ಣೆ ಮರ ಅಂತ. ಈ ಹಣ್ಣು ಯಾರೆಲ್ಲ ತಿಂದಿದ್ದೀರಾ? ನನಗಂತೂ ತುಂಬ ಇಷ್ಟ ಈ ಹಣ್ಣು. ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಹಣ್ಣದು. ಇನ್ನು ಮತ್ತು ಫ್ರೆಂಡ್ಸ್ ಜೊತೆ ಹೋದರೆ ಗೊತ್ತಲ್ವಾ, ಸೊ ಅದೇ ಥರ ಗಾಸಿಪ್ಸ್ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಮಾತಾಡ್ಕೊಂಡಿದ್ವಿ. ಒಂದು ಸ್ವಲ್ಪ ಸಣ್ಣ ಗಣಿ ಬರ್ತಾಯಿತ್ತು, ಎಂಜಾಯ್ ಮಾಡಿದ್ವಿ. ಬಟ್ ಇನ್ನೊಂದು ಸ್ಯಾಡ್ ಏನಂತಂದರೆ ಅಲ್ಲೊಬ್ರು ಅಂಕಲ್ ಹಾಕ್ಕೊಂಡಿದ್ರು, ಬಟ್ ಅಷ್ಟು ನೋಡೋಕ್ಕೆ ಚೆನ್ನಾಗಿದೆ, ಸ್ವೀಟ್ ಇರುತ್ತೆ ಅನ್ನಿಸ್ಲಿಲ್ಲ ನಮಗೆ. ಸೊ ತೊಗೊಳ್ಳಿಲ್ಲ. ಓಕೆ, ಇಲ್ಲಿ ಬೇಡ, ಅಲ್ಲಿ ನಮ್ಮ ಕಾಲೇಜ್ ಹತ್ರ ಚಾಟ್ಸ್ ಚೆನ್ನಾಗಿರುತ್ತೆ. ಸೊ ಚಾಟ್ಸೇ ತಿನ್ನೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಅವಳಿಗೆ ಫ್ರೂಟ್ ಸಿಗಲಿಲ್ಲ. ಸೊ ಇನ್ನೊಂದು ದಿನ ಯಾವಾಗಲಾದರೂ ಬರೋಣ, ಮೈಸೂರಲ್ಲೇ ಇರ್ತೀವಲ್ವ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಮನೇಲಿ ಚಿಕ್ಕ ಮಕ್ಕಳಿದ್ದು, ಮಕ್ಳ ಜೊತೆ ಈ ಕೆರೆ ಹತ್ರ ಹೋದರೆ, ಕುಕ್ಕರಹಳ್ಳಿ ಕೆರೆ ಹತ್ರ ಮಾತ್ರ ಮಸ್ತ್ ಇರುತ್ತೆ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಮಕ್ಳಿಗೆ ಆಟ ಆಡೋಕ್ಕೆ ಎಲ್ಲ ಥರ ಇದೆ. ಒಂದು ತೋರಿಸ್ತೀನಿ ನೋಡಿ, ಅಲ್ಲಿ ಜಟ್ಕಾ ಬಂಡಿ ಇದೆಯಲ್ಲ. ಸೊ ನಂಗೆ ಆ ಬಂಡಿಲಿ ಹೋಗ್ಬೇಕಂತ ತುಂಬ ಆಸೆ ಇದೆ. ಮೈಸೂರಿಗೆ ಬಂದಾಗಲಿಂದ ಒಂದು 5 ಇಯರ್ಸ್ ಆಯಿತು, ಬಟ್ ಇನ್ನೂ ಒಂದ್ಸಲಿನೂ ಹೋಗೋಕ್ಕಾಗಿಲ್ಲ. ನೋಡೋಣ, ಟ್ರೈ ಮಾಡಬೇಕು ಅದೊಂದ್ಸಲಿ. ವಾಕ್ ಮಾಡೋಣ ಅಂತ ಬಂದ್ವಿ. ವಾಕ್ ಮಾಡೋಕೆ ಒಂದು 2 to 3 ಅವರ್ಸ್ ಬೇಕು. ಇಲ್ಲಿ ಕೆರೆ ರೌಂಡ್ ಫುಲ್ ಬರಬೇಕಂದ್ರೆ ಅರ್ಧ ಹೋದರೆ ಮತ್ತೆ ಬ್ಯಾಕ್ ಬರೋಕ್ಕಾಗಲ್ಲ. ಸೊ ಹಂಗಾಗಿ ಬೇಡ, ಇನ್ನೊಂದು ದಿವಸ ಬರೋಣ ಅಂತ. ಇಲ್ಲಿ ಏನೂ ತಿನ್ನೋಕಷ್ಟು ಇರಲಿಲ್ಲ. ಈವ್ನಿಂಗ್ ಟೈಮ್ ಅಲ್ವಾ, ಮಾರ್ನಿಂಗ್ ಆದರೆ ಟಿಫನ್ಸ್ ಅದು ಇದು ಎಲ್ಲ ಸಿಗುತ್ತೆ. ಸೊ ಇವಾಗ ನಮ್ಮ ಅಡ್ಡ ಕರ್ಕೊಂಡು ಹೋಗ್ತೀನಿ ಬನ್ನಿ, ಏನಂತ ತೋರಿಸ್ತೀನಿ. ಎಷ್ಟೊಂದು ಜನ ಗೊತ್ತಿರುತ್ತೆ JSS ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ. ಸೊ ಈಗ ತೋರಿಸ್ತೀನಿ ಬನ್ನಿ, ಎಲ್ಲಿ ಹೋಗ್ತೀನಿ, ಏನು ಚೆನ್ನಾಗಿರುತ್ತೆ ಅಲ್ಲಿ.
ಖುಷಿ ಆಗ್ತಿದೆ ಗೊತ್ತಾ ಸಿ ರೋಡಲ್ಲಿ ಹೋಗ್ತಾ ಇರೋದು. ಯಾಕಂದರೆ ಇದು ನಮ್ಮ ಅಡ್ಡ ಆಗಿತ್ತು, BCKನಲ್ಲಿ ಇಲ್ಲೇ ನಮ್ಮ ಕಾಲೇಜ್ ಇರೋದು. ಸೊ ಅಲ್ಲಿ ಡೈಲಿ ಓಡಾಡ್ತಾ ಇದ್ವಿ ಅಂತಂದರೆ ಲೆಕ್ಕಕ್ಕೆ ಇಲ್ಲ, ಡೈಲಿ ಓಡಾಡ್ತಾ ಇದ್ವಿ. ಅಲ್ಲಿಂದ ಸ್ವೀಟ್ ಪ್ಯಾಲೇಸ್ ಇದೆಯಲ್ಲ, ಸೊ ದಿನ ಬರ್ತಾಯಿದ್ವಿ 2 ಸಲ. ಮಾರ್ನಿಂಗ್ ಒಂದ್ಸಲಿ 12 ಬರ್ತಿದ್ವಿ, ಮತ್ತೆ ಲಂಚಿಗೆ 2 ಬಿಟ್ಟಾಗ ಮತ್ತೆ ಬರೀವು. ಸೊ ಒಂಥರ ಚೆನ್ನಾಗಿತ್ತು. ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀವಿ ಅಂದರೆ ಆ ಡೇಸ್ ಮತ್ತೆ ಬರೋಲ್ಲ. ಕೆಲಸ ಹುಡುಕ್ಬೇಕು, ಕೆಲಸ ಅದು ಇದು ಅಂತ ಬರೀ ಅದೇ ಲೈಫ್ ಆಗೋಗ್ಬಿಟ್ಟಿದೆ. ಟೆನ್ಷನ್ ಲೈಫ್ ಆ್ಯಕ್ಚುಲಿ ಇದೆ. ಎಜುಕೇಷನ್ ಸ್ಟೂಡೆಂಟ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಂತ ಹೇಳ್ಬೋದು. ತೋರಿಸ್ತೀನಿ ಬನ್ನಿ ಎಲ್ಲಿಗೆ ಹೋಗ್ತಿರೋದು, ನಮ್ಮ ಕಾಲೇಜ್ ಯಾವುದು, ನಮ್ಮ ಕಾಲೇಜ್ ಹೆಂಗಿದೆ ತೋರಿಸ್ತೀನಿ ಬನ್ನಿ. ನೀವು ನೋಡ್ತಾ ಇದ್ದೀರಲ್ವಾ, ಇದೇ ನಮ್ಮ ಕಾಲೇಜ್ ರೋಡು. ಈ ರೋಡಲ್ಲಿ ಹೋಗ್ತಾ ಇದ್ರೆ ಎಷ್ಟು ಮೆಮೊರೀಸ್ ಇದೆ ಅಂದರೆ, ಕಾಲೇಜ್ ಬಿಟ್ಟಾಗ ನಾವು 6th ಸೆಮ್ಮಲ್ಲಂತೂ ಎಸ್ಸಲ್ಲಿ ಓಡಾಡಿದ್ದೀವಿ. ಅಂದರೆ ಪ್ರಾಜೆಕ್ಟ್ ಇರ್ತಿತ್ತು, ಜಾಸ್ತಿ ಕ್ಲಾಸಸ್ ಇರಲಿಲ್ಲ, ಬರೀ ಓಡಾಡ್ತಾ ಇದ್ವಿ. ಆ ಜೆರಾಕ್ಸ್ ಶಾಪ್ಗಳು ಅವೆಲ್ಲ ಒಂಥರ ಮೆಮೋರೀಸ್. ಹಿಂದೆ ಒಂದು ಸ್ವೀಟ್ ಪ್ಯಾಲೇಸ್ ಅಂತ ಹೇಳಿದೆ, ಅಲ್ಲಿಗೆಲ್ಲ ತಿನ್ನೋಕೆ ಹೋಗ್ತಾ ಇದ್ವಿ. ಇನ್ನು ನಮ್ಮ ಕಾಲೇಜ್ ಅಪೋಸಿಟೇ ಚಾಟ್ಸ್ ಅಂಗಡಿ ಇದೆ. ಯಾರೆಲ್ಲ ಚಾಟ್ಸ್ ಅಂಗಡಿಯಲ್ಲಿ ತಿಂದಿದ್ದೀರಾ ಕಮೆಂಟ್ ಮಾಡಿ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ನನಗೆ ಮಸಾಲೆ ಪುರಿ ತುಂಬ ಇಷ್ಟ, ಸಖತ್ತಾಗಿರುತ್ತೆ. ಸೊ ಇದು ನಮ್ಮ JSS ಕಾಲೇಜು, ನಾನು ಇಲ್ಲೇ ಡಿಗ್ರಿ ಮಾಡಿದ್ದು. ಸೊ ಈ ಚಾಟ್ಸ್ ಅಂಗಡಿ ಹತ್ರನೇ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ. ನಂಗೆ ಆ ಚಾಟ್ಸ್ ಅಂಗಡಿಲಿ ಒಂದು ವಿಶೇಷ ಅಂದರೆ ಹೆಂಗೆ ಗೊತ್ತಾ, ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ವಲ್ಲ, ನಾವು ಎಷ್ಟು ಸುಕ್ಕ ಬೇಕಾದರೂ ನಾವೇ ಹಾಕೊಂಡು ತಿನ್ಬೋದಿತ್ತು. ನಾವು ಪಾನಿಪುರಿನೇ ಆರ್ಡ್ರ್ ಮಾಡ್ತಿರ್ಲಿಲ್ಲ, ಅಲ್ಲಿ ನಾವೇ ಹಾಕೊಂಡು ನಾವೇ ತಿಂತಾಯಿದ್ವಿ, ಅದೇ ಸ್ಪೆಷಲಲ್ಲಿ. ಇವಾಗ ನಾವು ಇವತ್ತು ಹೋದಾಗ ಮಸಾಲೆ ಪುರಿ ತಿಂದ್ವಿ. ಮತ್ತು ಅದು ನಮ್ಮ ಕಾಲೇಜ್ ಆಪೋಸಿಟ್ ಇದೆ ನೋಡಿ, ಇದೇ ಚಾಟ್ಸ್ ಅಂಗಡಿ. ಮತ್ತು ಕೊಲ್ಲಾಪುರ ಬೇಲು ಮತ್ತು ಸೇವ್ ಪುರಿ ತಿಂದ್ವಿ. ನೀವು ನೋಡ್ತಿರ್ಬೋದು, ಕೊಲ್ಲಾಪುರ ಬೇಲಿಗೆ ಮ್ಯಾಂಗೋ ಹಾಕಿದ್ದಾರಲ್ವ, ಇಲ್ಲೇನೋ ಒಂಥರ ಅದೇನು ಸಖತ್ತಾಗಿರುತ್ತೆ ಅಂದರೆ, ಯಾವಾಗಲೂ ಎಲ್ಲ ಸೀಸನ್ನಲ್ಲೂ ಕೊಲ್ಲಾಪುರ ಬೇಲಿಗೆ ಮ್ಯಾಂಗೋ ಹಾಕ್ಕೊಟ್ಟೆ ಕೊಡ್ತಾರೆ, ಅದೇ ಒಂದು ಸ್ಪೆಷಲ್. ಇವತ್ತಿನ ವಿಡಿಯೋ ಆಗಿರುತ್ತೆ. ನಾನು ವಿಡಿಯೋ ಎಂಡ್ ಮಾಡೋದು ಮರ್ತುಬಿಟ್ಟೆ, ತಿನ್ನಲ್ಲ ಖುಷಿಲಿ ಹಂಗೆ ಫ್ರೆಂಡ್ ಜೊತೆ ಮಾತಾಡ್ಕೊಂಬಂದೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.